ಹಾಯ್, ನನ್ನ ಜರ್ನಿ ನಿಮಗೆಲ್ಲ ಗೊತ್ತು. ನಾನು ಎಲ್ಲೆಲ್ಲಿ ಹೋಗ್ತಿದ್ದೀನಿ ಅಂತ. ಬ್ಯಾಂಗ್ಳೂರಿಂದ ಇದು ಮದ್ದೂರು, ಮಂಡ್ಯ, ಹಾಸನ್ನು, ಯಡಿಯೂರು ಪೂರ್ತಿ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ ಹೇಳಿದ್ದೆ. ಅಷ್ಟು ಪ್ಲೇಸಸ್ ನೋಡಬೇಕಲ್ವಾ, ಅದು ಕಾರು ಗಂಟೆಗೆ ಮನೆ ಬಿಟ್ಟಿದ್ದೆ. ನಿಮಗೆಲ್ಲ ಗೊತ್ತು. ಊಟನೂ ಏನೂ ಮಾಡಿಲ್ಲ. ಎಲ್ಲಾದರೂ ಒಳ್ಳೆ ಕಡೆ ಊಟಕ್ಕೆ ಹೋಗಬೇಕು. ನೀವೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಜರ್ನಿ. ನಾನು ಕೆಂಪಮ್ಮ ದೇವಸ್ಥಾನ, ಹಲ್ಸೂರು ಹತ್ರ ಇರೋ ಬೆಂಗಳೂರಲ್ಲಿ ಕೆಂಪಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ. ಆ ವಿಡಿಯೋ ನೀವೆಲ್ಲ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ನನ್ನ ಚಾನಲ್ಗೆ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದೇ ರೀತಿ ಇನ್ನೂ ಸುಮಾರು ಪ್ಲೇಸಸ್ ನೋಡೋದಿದೆ. ಇದೇ ಥರ ನಾನು ಹಿಸ್ಟೋರಿಕಲ್ ಪ್ಲೇಸಸ್ಸು, ತುಂಬ ಒಳ್ಳೊಳ್ಳೆ ಟೆಂಪಲ್ಸು ತೋರ್ಸೋಣ ಅಂತಿದ್ದೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮದ್ದೂರಮ್ಮ ಟೆಂಪಲ್ಗೆ ಹೋಗ್ತಿದ್ದೀನಿ, ನೆಕ್ಸ್ಟ್ ಪ್ಲೇಸು. ಅಲ್ಲೂ ಹೋಗಿ ಅಲ್ಲಿನ ವಿಶೇಷತೆ, ಅಲ್ಲೇನೇನು ಫೇಮಸ್ ಇದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ನಮ್ಮ ಜರ್ನಿ ಕಂಟಿನ್ಯೂ ಆಯಿತು. ಎಲ್ಲ ನೋಡಿದ್ರಲ್ಲ, ಬೆಂಗಳೂರಲ್ಲಿ ಕೆಂಪಮ್ಮ, ಅದು ತುಂಬ ಹಳೆ ದೇವಸ್ಥಾನ. ಅದನ್ನು ನೋಡಿದ್ರಿ, ತುಂಬ ಚೆನ್ನಾಗಿತ್ತು ದೇವಸ್ಥಾನ ಅದು. ನೆಕ್ಸ್ಟು ಇಲ್ಲಿ ಹಲ್ಸೂರಿಂದನೇ ಇದು ಬಿಡದಿ ಮೇಲೆ ಹೋಗಬೇಕು. ಬಿಡದಿ ಮೇಲೆ ಮದ್ದೂರ್ಗೆ ಹೋಗ್ತಿದ್ದೀರಿ. ನಿಮಗೆಲ್ಲ ಗೊತ್ತು, ಬಿಡದಿ ಅಂದರೆ ತಟ್ಟೆ ಇಡ್ಲಿ ಫೇಮಸ್ಸು. ಅದಕ್ಕೆ ನಾನು ಬೆಂಗಳೂರಲ್ಲೆಲ್ಲೂ ಊಟ ಮಾಡಿಲ್ಲ, ನಾಷ್ಟ ಮಾಡಿಲ್ಲ, ಸಾರಿ. ಯಾಕಂದರೆ ಬಿಡದಿಲಿ ತಟ್ಟೆ ಇಡ್ಲಿ ತಿನ್ನಬೇಕು ಅಂತ ಯಾವಾಗೋ ಒಂದು ಸತಿ ಹೋಗ್ತೀರಿ, ಹೋಗಿ ಅಲ್ಲಿ ತಿನ್ನಬೇಕು. ಅದಕ್ಕಂತೇಳಿ ನಾನು ಬ್ಯಾಂಗ್ಳೂರಲ್ಲಿ ಏನೂ ನಾಷ್ಟ ಮಾಡಿಲ್ಲ. ನೋಡೋಣ, ಅಲ್ಲೋಗಿ ಟೇಸ್ಟ್ ಮಾಡೋಣ. ತುಂಬ ಕಡೆ ಕೇಳಿದ್ದೀನಿ ಬಿಡದಿ ತಟ್ಟೆ ಇಡ್ಲಿ ಚೆನ್ನಾಗಿದೆ ಅಂತ. ಅದಕ್ಕೆ ಫಸ್ಟ್ ಟೈಮ್, ನಾನು ಯಾವತ್ತೂ ತಿಂದಿಲ್ಲ ಬಿಡದಿಲ್ಲೇ. ಹೋಗಿ ನೋಡೋಣ ಹೇಗಿರುತ್ತೆ ಅಂತ. ನೋಡಿ, ಇಲ್ಲೊಂದು ಟೋಲ್ ಸಿಕ್ತು. ಇದು ಪೂರ್ತಿ ಹೈವೇ, ನಮಗೆ ಯಾವುದೇ ಟ್ರಾಫಿಕ್ ಇರಲ್ಲ. ಹೇಳಿದ್ನಲ್ಲ, ಪೂರ್ತಿ ಹೈವೇ ಇರುತ್ತೆ, ಆರಾಮಾಗಿರುತ್ತೆ ಜರ್ನಿ. ಮತ್ತು ನಾನು ಸುಮಾರು ಕಡೆ ಕೇಳಿದ್ದೀನಿ, ಇದು ನಾಷ್ಟ ಮಾಡಿ ಏನು ತಿಂದಿರೋ ದೇವಸ್ಥಾನಕ್ಕೆ ಹೋಗಬೇಕು, ಏನಾದರೂ ತಿನ್ಕೊಂಡು ಹೋಗ್ಕೊಡ್ದು ಅಂತ. ಅದನ್ನು ತುಂಬ ಜನ ಫಾಲೋ ಮಾಡ್ತಾರೆ. ಅದು ಏನಂದರೆ, ಈಗೇನು ದೇವ್ರೇನು ಹೇಳಿರಲ್ವಲ್ಲ, ನೀವು ಊಟ ಮಾಡ್ತೀರಾ ಬರಬೇಕು ಅಂತ, ಊಟ ಮಾಡ್ಕೊಂಡು ಬರ್ಕೊಡ್ದು ಅಂತ ಯಾರೂ ಹೇಳಿಲ್ಲ. ಅದನ್ನು ತುಂಬ ಕಡೆ ಕೇಳಿದ್ದೀನಿ. ಆ ಥರ ಏನಿಲ್ಲ. ಇನ್ನೊಂದೇನೆಂದರೆ, ಈ ಬ್ರಾಹ್ಮಿಣ್ಸ್ ದೇವ್ರುಗಳಿರುತ್ತೆ, ಒಂದೊಂದು ನಾನ್ ವೆಜ್ ತಿನ್ನಲ್ಲ. ಅಂಥ ಪ್ಲೇಸಸ್ಗೆ, ತುಂಬ ಪ್ಲೇಸಸ್ ದೇವಸ್ಥಾನಗಳಿಗೆಲ್ಲ ನಾನ್ ವೆಜ್ ತಿಂದಿರ ಹೋಗ್ಬೇಕು, ಅದು ಗೊತ್ತು ನನಗೆ. ಇದು ಊಟ ತಿಂದಿರ, ನಾಷ್ಟ ಮಾಡ್ದಿರ ಹೋಗಬೇಕು ಅಂತ ತುಂಬ ಜನ ಫಾಲೋ ಮಾಡಿಕೊಂಡು ಬರೀ ಹೊಟ್ಟೆಲಿ ಹೋಗ್ತಾರೆ. ಅದು ಅವ್ರವ್ರಿಗೆ ಬಿಟ್ಟಿದ್ದು, ನಾವೇನು ಹೇಳೋಕ್ಕಾಗಲ್ಲ. ಹಂಗೆ ನೋಡೋಕ್ಕೋದ್ರೆ, ನಾನು ಒಂದು ವೀಡಿಯೋ ನೋಡಿದ್ದೆ. ಆ ವಿಡಿಯೋದಲ್ಲಿ ಆಂಜನೇಯನಿಗೂ ನಾನ್ ವೆಜ್ ಇಕ್ತಾರೆ, ಮತ್ತು ಗಣೇಶನಿಗೂ ನಾನ್ ವೆಜ್ ಇಕ್ಕಿರೋದು ನಾನು ಆ ವಿಡಿಯೋದಲ್ಲಿ ನೋಡಿದ್ದೀನಿ. ಅದು ನೋಡಿ ನಂಗೆ ತುಂಬ ಶಾಕ್ ಆಯಿತು. ಮತ್ತು ಇದು ವೆಂಕಟೇಶ್ವರ ಸ್ವಾಮಿಗೂ ನಾನ್ ವೆಜ್ ಇಕ್ಕಿದ್ದಾರೆ. ಅದು ಯಾವ ಥರ ಅಂತ ನನಗೆ ಗೊತ್ತಿಲ್ಲ, ಏನು ಅಂತ ಅದ್ರ ಬಗ್ಗೆ ಏನು ಮಾತಾಡಲ್ಲ ನಾನು. ನೋಡಿ ಬಂದೆ. ಇದೇ ಬಿಡದಿ ಹತ್ರ ಬಂದೆ. ಇಲ್ಲಿ ತಟ್ಟೆ ಇಡ್ಲಿ ಫೇಮಸ್ಸು. ನೋಡಿ ಜನ ಹೇಗಿದ್ದಾರೆ. ಇಲ್ಲಿ ಜನ ಯಾವಾಗೂ ತುಂಬಿರ್ತಾರೆ, ಯಾಕಂದರೆ ಇದಷ್ಟು ಫೇಮಸ್ ಪ್ಲೇಸ್ ಇದು. ಇದು ಯಾವುದೇ ಹೋಟ್ಲಿಲ್ಲ, ರೋಡ್ ಸೈಡೇ ಸಿಕ್ಕುತ್ತೆ. ನೋಡಿ ಎಷ್ಟು ಸ್ಮೂತಾಗಿದೆ ಅಂದರೆ, ಒಳ್ಳೆ ಬೆಣ್ಣೆ ಇದ್ದಂಗಿದೆ. ಅದ್ರ ಜೊತೆ ಬೆಣ್ಣೆನೂ ಕೊಟ್ಟಿದ್ದಾರೆ, ಚಟ್ನಿ ಕೊಟ್ಟಿದ್ದಾರೆ. ಚಟ್ನಿ ಇಲ್ಲೇ ಇಕ್ಕಿರ್ತಾರೆ, ನಾವು ಹಾಕ್ಕೊಂಡು ತಿನ್ನಬೇಕು. ಫುಲ್ ನೋಡಿ ಬೆಣ್ಣೆ ಕೊಟ್ಟಿದ್ದಾರೆ, ಸಖತ್ ಸ್ಮೂತ್ ಇದೆ. ಇಡ್ಲಿನೂ ಬೆಣ್ಣೆ ಥರ ಇದೆ. ಇದು ವಡೆ ಫುಲ್ ಕ್ರಿಸ್ಪಿ ಇದೆ, ಕರುಮ್ ಅಂತಿದೆ, ಸಖತ್ತಾಗಿತ್ತು. ಏನಂದರೆ ನನಗೆ ವಡೆ ಮಾತ್ರ ಸಖತ್ ಇಷ್ಟ ಆಯಿತು. ಫುಲ್ ಕ್ರಿಸ್ಪಿ ಕರುಮ್ ಅಂತಿತ್ತು, ಬಿಸಿ ಕೊಟ್ಟಿದ್ರು. ಅದು ಯಾವುದೇ ಹೋಟ್ಲಿಲ್ಲ, ಅದು ಓಪನ್ ಪ್ಲೇಸು. ಅಲ್ಲಾಚೆ ಟೇಬಲ್ಗಳು ಹಾಕಿದ್ದಾರೆ, ಅಲ್ಲಿ ಕುತ್ಕೊಂಡು ತಿನ್ನೋ ಥರ ಮಾಡಿದ್ರು. ನೋಡಿ ದೇವಸ್ಥಾನದ ಹತ್ರ ಬಂದರೆ, ಇದೇ ಮದ್ದೂರಮ್ಮ ದೇವಸ್ಥಾನ. ಇದು ತುಂಬ ಜನ ಇರ್ತಾರೆ, ಇವತ್ತು ಜನ ಕಮ್ಮಿ ಇದ್ದಾರೆ. ಅದಕ್ಕೆ ನಾವು ನೋಡ್ಕೊಂಬಂದಿದ್ದು. ಇಲ್ಲಾಂದರೆ ಎಲ್ಲ ದೇವಸ್ಥಾನಗಳಿಗೂ ಜನ ಇರೋರು. ನೋಡಿ ಇದೇ ದೇವರು ಹೆಂಗಿದೆ. ಇದು ಕೆಳಗಿರೋದು ಅವ್ರ ಅಕ್ಕ ತಂಗಿರಂತೆ. ಮದ್ದೂರಮ್ಮ ಏನಂದರೆ ಈ ಊರ್ದು ಗ್ರಾಮ ದೇವತೆ. ಈ ಊರನ್ನ ಕಾಯ್ತಾ ಇರೋದು ಮದ್ದೂರಮ್ಮನೇ. ಈ ಊರಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಅದಕ್ಕೆ ಪರಿಹಾರ ಈ ದೇವರೇ ಕೊಡೋದು. ಈ ದೇವ್ರನ್ನ ದಾಟಿ ಯಾವುದೇ ನೆಗೆಟಿವಿಟಿ ಏನು ಬರೋದಕ್ಕಾಗಲ್ಲ, ಅಷ್ಟು ಒಳ್ಳೆ ಪ್ಲೇಸು. ಇಲ್ಲಿ ಕೆಳಗೋದನ್ನ ಕೇಳಿದೆ ಏನದು ಅಂತ, ಅದು ಅವ್ರ ಅಕ್ಕ ತಂಗಿರು ಅಂತ ಹೇಳಿದ್ರು. ನೋಡಿ ಹೇಗಿದೆ. ಇದಕ್ಕೂ ಯಾವುದೇ ದೇವಸ್ಥಾನ ಕಟ್ಟಿದ್ದಾರೆ, ಅಂದರೆ ಬೇರೆ ದೇವಸ್ಥಾನಗಳಿರುತ್ತಲ್ವ ಆ ಥರ ಇಲ್ಲ. ಇದು ಪೂರ್ತಿ ಓಪನ್ನು. ಮೇಲೆ ಶೀಟ್ ಥರ ಏನೋ ಹಾಕಿದ್ದಾರೆ, ಅಲ್ಲಿ ಬಂದು ದೇವ್ರು ನೋಡ್ಬೋದು, ಆರಾಮಾಗಿ ದರ್ಶನ ಆಗುತ್ತೆ. ಇವತ್ತು ಜನ ಇಲ್ಲ, ಆರಾಮಾಗಿ ದರ್ಶನ ಆಯಿತು. ಬೇರೆ ಟೈಮಲ್ಲಿ ಹೆಂಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ.
ಮತ್ತು ಇಲ್ಲಿ ಆಚೆ ಕೋಳಿ ಎಲ್ಲ ಸಿಗುತ್ತೆ, ಅಲ್ಲಿ ಕೋಳಿ ಎಲ್ಲ ಕಟ್ ಮಾಡ್ತಾರೆ. ನಾನು ಬರೋವಾಗ ನೋಡಿದೆ, ಅದು ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಬನ್ನಿ ಸುತ್ತ ಹೋಗಿ ನೋಡೋಣ ಹೇಗಿರುತ್ತೆ ಅಂತೇಳಿ. ಇದು ಇನ್ನೊಂದು ಆ ಕಡೆ ಹಿಂದೆ ಒಂದು ರೂಮ್ ಇದೆ. ಆ ರೂಮು ಏನಂತ ನಾನು ನೋಡೋದಕ್ಕೆ ಹೋದೆ, ಅದು ಇವರು ಇಲ್ಲಿ ಪೂಜೆ ಮಾಡ್ತಾರಲ್ಲ ಅವರಿರೋ ರೂಮ್ ಅದು. ನೋಡಿ ಏನೋ ಪೂಜೆ ಮಾಡ್ತಿದ್ದಾರೆ. ದೇವ್ರು ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಈ ಸೈಡಿಂದ ತೋರಿಸ್ತಾ ಇದ್ದೀನಿ ನಿಮಗೆ. ಆ ಕಡೆ ಒಂದಿದೆ ನೋಡಿ, ಇದ್ರ ಹಿಂದೆ ಇದೆಯಲ್ಲ ಆ ರೂಮ್. ಏನಂದರೆ ಇವರು ಇಲ್ಲಿ ಪೂಜೆ ಮಾಡ್ತಾರಲ್ಲ ಅವ್ರು ಇರೋದಕ್ಕಂತೇಳಿ ರೂಮ್ ಅದು. ನಾನು ಅಲ್ಲಿ ಯಾವುದೋ ದೇವ್ರು ಇರುತ್ತೆ ಅಂತ ಹೋಗಿ ನೋಡಿದೆ. ಇದು ತುಂಬ ಹಳೆ ದೇವಸ್ಥಾನ ಇದು. ನಾನು ನಿಮ್ಗೆ ತೋರಿಸ್ತಾ ಇರೋದೆಲ್ಲ ಹಳೆ ದೇವಸ್ಥಾನ, ಹಿಸ್ಟೋರಿಕಲ್ಲು, ಸತ್ಯ ಇರಬೇಕು ಅಂಥ ದೇವಸ್ಥಾನಗಳು ನಿಮ್ಗೆ ತೋರಿಸ್ಕೊಂಬರ್ತಾಯಿದ್ದೀನಿ ನಾನು. ನೋಡಿ ಇಲ್ಲಿ ಬಂದರೆ ಏನಂದರೆ ಹೋಗೋದಕ್ಕೆ ಮನಸ್ಸಾಗಲ್ಲ, ಅಷ್ಟು ಒಂಥರ ಆರಾಮಾಗಿರುತ್ತೆ. ನಮ್ಮ ತಲೆಯಲ್ಲಿ ಯಾವುದೇ ನೆಗೆಟಿವಿಟಿ ಇದ್ದರೆ ಎಲ್ಲ ಹೋಗುತ್ತೆ, ಆ ಥರ ಫೀಲಿಂಗ್ ಕೊಡುತ್ತೆ ಇಲ್ಲಿ. ನೀವು ಒಂದು ಸತಿ ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ ಅದು. ಇಲ್ಲಿ ಏನಂದರೆ ಇಲ್ಲಿ ಜಾತ್ರೆನೂ ನಡೆಯುತ್ತೆ ಮತ್ತು ಊಟ ಎಲ್ಲ ಹಾಕ್ತಾರೆ. ಇಲ್ಲಿ ಇದು ಏನಂದರೆ ಕೋಳಿ ಕಟ್ ಮಾಡ್ತಾರೆ ಇಲ್ಲಿ, ಏನಾದರೂ ಅಂದ್ಕೊಂಡಿರ್ತಾರಲ್ಲ ಆ ಥರ ಅಂದ್ಕೊಂಡು ಪೂರ್ತಿ ಫ್ಯಾಮಿಲಿ ಬಂದು ಇಲ್ಲಿ ಕೋಳಿ ಎಲ್ಲ ಕಟ್ ಮಾಡ್ತಾರೆ. ಆಚೆನೂ ಎಲ್ಲ ಊಟಗಳು ಹಾಕ್ತಾರೆ. ಆಚೆ ಗ್ರೌಂಡ್ ಪೂರ್ತಿ ದೊಡ್ಡದಾಗಿದೆ ನೋಡಿ, ಅದರಿಂದ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಸುತ್ತು ತೋರಿಸ್ತೀನಿ ನೋಡಿ. ಹಿಂದೆ ಒಂದು ಮರ ಇದೆ, ಈ ಮರ ದೇವ್ರ ಮರ. ಇಲ್ಲೂ ಎಲ್ಲ ಪೂಜೆ ಮಾಡ್ತಾರೆ ನೋಡಿ. ಅಲ್ಲಿ ತ್ರಿಶೂಲ ಇದೆ, ಅಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ನೋಡಿ. ತ್ರಿಶೂಲ ಎಲ್ಲ ಇಕ್ಕಿದ್ದಾರೆ. ಬನ್ನಿ ಅದು ಹತ್ರ ಹೋಗಿ ಅದನ್ನು ನಿಮ್ಗೆ ತೋರಿಸ್ತೀನಿ. ಮತ್ತು ಇಲ್ಲಿ ಪಾರ್ಕಿಂಗ್ ಯಾವುದೇ ಸಮಸ್ಯೆ ಇಲ್ಲ. ಆಚೆ ಪೂರ್ತಿ ಓಪನ್ ಗ್ರೌಂಡು, ಕಾರ್ ಬಂದರೆ ಆರಾಮಾಗಿ ಪಾರ್ಕ್ ಮಾಡ್ಕೊಬೋದು. ಒಂದೊಂದು ದೇವಸ್ಥಾನ ಏನಂದರೆ ಹೋಗಿ ಪಾರ್ಕಿಂಗ್ ಚಾರ್ಜು, ಟಿಕೆಟ್ ಅಂತೆಲ್ಲ ತೊಗೊತಾರೆ. ಇಲ್ಲ ಆ ಥರ ಟಿಕೆಟ್ ಏನೂ ಇಲ್ಲ, ಫ್ರೀ. ಈಗ ನಾವು ಯಾವ್ದು ನಮ್ಮ ದೇವರು ಬಂದು ಹೆಂಗೆ ನೋಡ್ಕೊಂಡು ಹೋಗ್ತಿರೋ ಆ ಥರ ಫೀಲಿಂಗ್ ಕೊಡುತ್ತೆ ಇದು. ಇಲ್ಲಿ ಜಾತ್ರೆ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಜಾತ್ರೆ ಮಾತ್ರ. ಒಂದು ಸತಿ ಅದನ್ನು ನಿಮ್ಗೆ ಹೋಗಿ ತೋರಿಸ್ತೀನಿ ಹೇಗಿರುತ್ತೆ ಅದು ಅಂತ, ನೀವು ನೋಡಿಲ್ಲ ಅಂದರೆ. ಅಷ್ಟು ಚೆನ್ನಾಗಿ ಮಾಡ್ತಾರೆ ಜಾತ್ರೆ ಅದು. ಮತ್ತು ಇಲ್ಲಿ ಹಿಂದೆ ಏನಂದರೆ ನೋಡಿ, ಇದು ಮೇಯ್ನ್ ದೇವ್ರಿದು. ಇಲ್ಲಿ ಮುಕ್ಕೊಂಡು ನಾವು ಏನು ಅಂದ್ಕೊಂಡಿರ್ತೀರೋ ಅಂತೂ ಅದೆಲ್ಲ ಆಗುತ್ತೆ. ನೀವು ಒಂದು ಸತಿ ಬಂದು ನಿಮಗೇನೋ ಕೆಲಸ ಆಗಿಲ್ಲ ಅಂದರೆ ಇಲ್ಲಿ ಬಂದು ಬೇಡ್ಕೊಳ್ಳಿ, ಆಗುತ್ತೆ. ತುಂಬ ಜನ ಹೇಳ್ತಾರೆ ಇಲ್ಲಿ ಬಂದು ಹೋದ್ಮೇಲೆ ನನ್ನೆಲ್ಲ ಕೆಲಸ ಆಗಿದೆ ಅಂತ. ನಾನು ತುಂಬ ಜನ ಹತ್ರ ಕೇಳಿದ್ದೀನಿ, ಅದಕ್ಕೆ ನಾನು ಬಂದು ನೋಡಿ ಬಂದಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಚಿಕ್ಕದಾಗೊಂದು ದೇವರಿದೆ, ಇದು ಮದ್ದೂರಮ್ಮನೇ ಏನೋ, ಇದು ಯಾವುದಂತ ನನಗೆ ಗೊತ್ತಿಲ್ಲ. ನಾನು ಮದ್ದೂರಮ್ಮನೇ ಇರುತ್ತೆ, ಇಲ್ಲ ಅವ್ರ ಅಕ್ಕ ತಂಗಿರು ಯಾರಾದರೂ ಇರ್ತಾರೆ ಅಂದ್ಕೊಂಡಿದ್ದೀನಿ ನಾನು. ಈ ಮರ ತುಂಬ ಹಳೆ ಮರ. ಇಲ್ಲಿ ಯಾವುದೇ ದೃಷ್ಟಿ ಅಂದರೆ ಮಾಟ ಮಂತ್ರ, ನಿಮ್ಗೆ ಏನೇ ನೆಗೆಟಿವಿಟಿ ಇದ್ರೂ ಎಲ್ಲ ದೂರ ಆಗುತ್ತೆ ಇಲ್ಲಿ ಬಂದು ಹೋದರೆ. ನೀವು ಬಂದವರೆಲ್ಲ ಅದನ್ನೇ ಹೇಳಿರೋದು. ಇಲ್ಲಿ ಯಾರು ಬಂದು ಹೋಗಿದ್ದಾರೋ ಅವ್ರು ಅಂದ್ಕೊಂಡಿದ್ದೆಲ್ಲ ಆಗಿದೆಯಂತೆ, ಅವ್ರ ಕಷ್ಟ ಎಲ್ಲ ಪರಿಹಾರ ಆಗಿದೆಯಂತೆ, ಆ ಥರ ನೋಡಿ. ನಿಮಗೆ ನಾನು ಕೆಂಪಮ್ಮ ದೇವಸ್ಥಾನ ತೋರಿಸಿದೆ, ಅದು ಬೆಂಗಳೂರಾಗಿರೋದು. ಅದು ತುಂಬ ಹಳೆ ದೇವಸ್ಥಾನ, ಅಲ್ಲಿ ಒಳಗೆ ಇತ್ತು, ನೀವು ನೋಡಿರ್ತೀರ, ಅದ್ರೊಳಗೆ ಹಾವಿದೆ. ಅದೇ ಥರ ಇದು ತುಂಬ ಹಳೆ ದೇವಸ್ಥಾನ. ಆ ದೇವಸ್ಥಾನ ಯಾವ ಥರ ಹಳೆ ದೇವಸ್ಥಾನ ದೇವರು ಹೇಳಿದ್ನಲ್ಲ, ಆಗ ಅದ್ರ ಬಗ್ಗೆ ನಿಮ್ಗೆ ಸ್ಟೋರಿ ಎಲ್ಲ ಹೇಳಿದ್ದೆ ನಿಮ್ಗೆ ನಾನು, ಆ ಕೆಂಪಮ್ಮಂದು ಆ ದೇವ್ರು ಅಲ್ಲಿ ಹೇಗೆ ಬಂತು ಅಂತ. ಇದು ಅದೇ ಥರ ಸ್ಟೋರಿ ಇರೋದು ಈ ದೇವ್ರೂ. ನೀವು ನನ್ನ ಆ ವಿಡಿಯೋ ನೋಡಿಲ್ಲ ಅಂದರೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಆ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ ನಾನು. ನೆಕ್ಸ್ಟ್ ಇಲ್ಲಿ ಕೆಂಪಮ್ಮ ದೇವ್ರು ನೋಡಿದ್ರೆ, ಕೆಂಪಮ್ಮ ನೋಡಿದ್ರೆ, ಆಮೇಲೆ ಮದ್ದೂರಮ್ಮ ನೋಡಿದ್ರೆ, ಈಗ ನೆಕ್ಸ್ಟ್ ಇಲ್ಲಿಂದ ಯಾವ ಪ್ಲೇಸು, ಇದು ಆರತಿ ಕೂಡ ಅಂತ ಒಂದು ಪ್ಲೇಸ್ ಇದೆ, ಅದು ಮಾರಿಯಮ್ಮ ಟೆಂಪಲ್ಲು. ಆ ದೇವ್ರು ಏನಂದರೆ ತುಂಬ ಸತ್ಯ, ಅಲ್ಲಿ ಯಾವುದೇ ದೃಷ್ಟಿ ಆ ಥರ ಎಲ್ಲ ತೆಗಿತಾರೆ. ನಿಮ್ಗೆ ಆ ಪ್ಲೇಸ್ ತುಂಬ ಜನ ನೋಡಿರಲ್ಲ. ಅಲ್ಲಿ ದರ್ಶನ್ ವಿಸಿಟ್ ಮಾಡಿದ್ದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಶಿವರಾಜ್ಕುಮಾರ್ ಅವರೆಲ್ಲ ವಿಸಿಟ್ ಮಾಡಿದ್ದಾರೆ. ಅಷ್ಟು ಫೇಮಸ್ ಟೆಂಪಲ್ ಅದು. ನಿಮ್ಗೆ ಆ ಪ್ಲೇಸ್ ಹೋಗಿ ನಾನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಇದನ್ನು ನೋಡಿ ಏನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿ ಇದು ಪ್ಲೇಸು ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಇದೇ ಥರ ಸಪೋರ್ಟ್ ಮಾಡಿ.